ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕಾ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕಾ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರಿಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಡ್ಯಾನಿಯಲ್ ಸರ್ ತಕ ಒಂದು ಬೆಳಂಕ ಜೊತೆ ತಗೊಂಡಿದೆ. ಇದೇ ದೊಡ್ಡ ಜೊತೆ ನೋಡ್ರಿ, ಇದ್ರದ್ದು ಮರಿ ತಗ್ಸಿದೆ. ಒಂದು ಹೆಣ್ಮರಿ ಬಿದ್ದಿತ್ತು ಫಸ್ಟ್ ವರ್ಷ 2023ಗೆ ಫಸ್ಟ್ ವರ್ಷ ಅದೇ ಮರಿ 2 ಉಡಾನ್ ಮಾಡ್ದಲ್ಲ 8.5 ಗಂಟೆ ಆಡಿದ್ದು. ಆಮೇಲೆ ಇದ್ರ ಜೊತೆ ಮರಿ ಒಂದು ತಗ್ಸಿ ಮತ್ತೆ ಅದ್ರದ್ದು ಹೆಣ್ಣಿಂದು ಒಂದು ಮರಿ ತಗ್ಸಿದೆ. ಆಡಿದ್ದು ಹೆಣ್ಣಿಂದ 8.5 ಗಂಟೆ ಆಡಿದ್ದು ಹೆಣ್ಣಿಂದ ಒಂದು ಮರಿ ತಗ್ಸಿದೆ. ಇದೇ ಹೆಣ್ಣು ಬಿದ್ದಿದ್ದು 2024ಗೆ ಇದೇ ಹೆಣ್ಣು 8.5 ಗಂಟೆ ಆಡ್ತು. 8.5 ಗಂಟೆ ಆಡ್ಮೇಲೆ ಒಂದು ಜೊತೆ ಕಚ್ಕೊಂಡು ಆ ಸೀಲಿಗೆ 0 ಆಯಿತು. ಮತ್ತೆ ಅದೇ ಮಾರನೇ ಮತ್ತೆ ಒಂದು ವಾರ ಬಿಟ್ಟು ಇದೇ ಹೆಣ್ಣು ಬಿಟ್ಟಿದೆ ಶ್ರೀಲಂಕಾ ಟೂರ್ನಮೆಂಟಿಗೆ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಮತ್ತೆ ಈ ವರ್ಷ 2025ಗೆ ಇದೇ ಹೆಣ್ಣು 3 ಸೀಲಿಗೆ ಬಿಟ್ಟಿದೆ, 6 ಗಂಟೆ ಆಡಿತ್ತು. ಮತ್ತೆ 2 ಸೀಲಿಗೆ ಬಿಟ್ಟೆ 9 ಗಂಟೆ 18 ನಿಮಿಷ ಆಡ್ತು 2 ಟೂರ್ನಿಮೆಂಟಿಗೆ, ಟಿಪು ಟೂರ್ನಿಮೆಂಟಿಗೆ ಶ್ರೀಲಂಕಾ ಟೂರ್ನಿಮೆಂಟಿಗೆ. ಮತ್ತೆ ಶಿವಮೊಗ್ಗದಲ್ಲಿ ರಿಕಾರ್ಡ್ ಇದು ಶ್ರೀಲಂಕಾ ಟೂರ್ನಿಮೆಂಟಿಗೆ 9 ಗಂಟೆ 18 ನಿಮಿಷ ಆಡಿರೋದು. ಇದು ಫಸ್ಟ್ ಅಕ್ಕಿ, ನ್ಯೂ ರಿಕಾರ್ಡ್ ಶಿವಮೊಗ್ಗದಲ್ಲಿ. ಮೊದಲೇ ಒಂದಿಬ್ರು ಆಡಿಸಿದ್ರು ಶ್ರೀಲಂಕಾ ಕಣ್ಣಲ್ಲಿ 8-8.5 ಗಂಟೆ ಆಡಿಸಿದ್ರು. ಅದೆಲ್ಲ ರಿಕಾರ್ಡ್ ಮುರಿದಿರೋದು ಈ ವರ್ಷ 2025ಗೆ ಇದೇ ಹೆಣ್ಣು ನೋಡಿ. ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು ಕರೀಂ ಭೈ ಮತ್ತೆ ಶಾಕೀರ್, ನಮ್ಮ ಹುಡುಗರು. ಇವರು ನಮ್ಮ ಹುಡುಗರು, ಇವ್ರು ನಮ್ಮ ಸದ್ದಾಮ್ ಅಂತ, ಇವರು ಒಬ್ರು. ಫ್ರೆಂಡ್ಸ್, ಇದು SK ದಾವಡಿಯಿಂದ ನಮ್ಮ ಅಕ್ಕಿನ 9 ಗಂಟೆ 18 ನಿಮಿಷ ಟೂರ್ನಮೆಂಟ್ಗೆ ಹಾರಿಸಿ ಪಿಲಾಂಕಾ ಟೂರ್ನಮೆಂಟಲ್ಲಿ ಫಸ್ಟ್ ಪ್ಲೇಸ್ ಗೆದ್ದಿದ್ದಾರೆ. ಪ್ಲಸ್ ಪಿಲಾಂಕಾ ಟೂರ್ನಮೆಂಟ್ಗೆ ಒಂದು ಹೊಸ ರೆಕಾರ್ಡ್ ಮಾಡಿದ್ದಾರೆ. ಶಿವಮೊಗ್ಗ ಅಲ್ಲಿ ಇದೇ ಫಸ್ಟ್ ಟೈಮು ಅಕ್ಕಿ 9 ಗಂಟೆ 18 ನಿಮಿಷ ಪಿಲಾಂಕಾ ಟೂರ್ನಮೆಂಟ್ಗೆ ಆಡಿ ಫಿನಿಶ್ ಮಾಡಿರೋದಕ್ಕೆ ನಮ್ಮ ದಾವಡಿ ಕಡೆಯಿಂದ ಅವರಿಗೆ ಒಂದು ಟ್ರೋಫಿ ಕೊಡ್ತಾ ಇದ್ದಾರೆ. ಶಿವಮೊಗ್ಗ ಟಿಪು ಪ್ರೆಸೆಂಟ್ ಟೂರ್ನಮೆಂಟಿಗೆ 9 ಗಂಟೆ 18 ನಿಮಿಷ ಆಡಿಸಿರೋದು ಶ್ರೀಲಂಕಾ ಅಕ್ಕಿಗೆ ಬೆಂಗಳೂರಿಂದ ಅವ್ರಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಟ್ರಾಫಿನ ಕೊಟ್ಟಿದ್ದಾರೆ. ಡೈನಲ್ ಅಂತ ಡಾನಿಯಲ್ ಲೆಫ್ಟ್ ಅವರು ಗೋಮನನ್ ಅವರಿಗೆ ಬಾಲಾಬು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರು ನಮ್ಮ ಅಕ್ಕಿನ ಟೂರ್ನಮೆಂಟ್ಗೆ ಆರಿಸಿ ಫಸ್ಟ್ ಪ್ರೈಸ್ ಬಂದಿರೋದಕ್ಕೆ ಪಕ್ಷಿ ಇರೋ ಗಂಡು ಹಾರಿಸೋದಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಸಪೋರ್ಟ್ ಇವ್ರ ಜೊತೆ ಯಾವತ್ತಿಗೂ ಹಿಂಗಿರುತ್ತೆ. ಈ ಅಕ್ಕಿನ ಟೂರ್ನಮೆಂಟ್ಗೆ ಮುಂದಿನ ವರ್ಷ ಬಿಟ್ಕೊಳ್ಳಿ ಅಂದ್ಬಿಟ್ಟು ಒಳ್ಳೆ ಲಾಂಗ್ ಟೈಮ್ ಮಾಡಲಿ ಅಂದ್ಬಿಟ್ಟು ಈ ಅಕ್ಕಿನ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಕರಿಮರೆ ಒಳ್ಳೆ ಟೈಮ್ ಬಿಡಿ ಗಂಡ. ನಮ್ಮ ಜೊತೆಗೆ ಇನ್ನೂ ಅಕ್ಕಿಗಳಿದೆ, ಇನ್ನೂ ಅಕ್ಕಿಗಳು ಬರೋದಿದೆ.
ಇದು ನಮ್ಮ ಮೈಸೂರು ದಾವಣಿಯಿಂದ ತೇಜಸ್ ಅವರು ಸ್ಪಾನ್ಸರ್ ಮಾಡಿರೋದು. ತೇಜಸ್ ಲಾಫ್ಟ್ ಅವ್ರದ್ದು ಪಟ್ಟ ಕೊಟ್ಟಿದ್ದಾರೆ. ಇದನ್ನು ಆರಿಸೋದಕ್ಕೆ ಕರೀಮ್ ಅವ್ರಿಗೆ ಇದೊಂದು ಪಟ್ಟ. ಕರೀಂಲಾಲ ಶಿವಮೊಗ್ಗ ಅವರು ನಮ್ಮ ಲೈನ್ ಪಿಲಾಂಕಗಳು 9 ಗಂಟೆ ಚಿಲ್ಲರೆ ಬಿಟ್ಟರು. ಅದಕ್ಕೋಸ್ಕರ ನಾವು ಇವೆರಡು ಅಕ್ಕಿನ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಇವು ಚೆನ್ನಾಗಿ ಆಡಿಸ್ಲಿ, ಒಳ್ಳೇದು ಮಾಡಲಿ, ಒಳ್ಳೆ ಲೈನು. ಇದ್ರ ಜೊತೆಗೆ ಇನ್ನೊಂದು ಮಕ್ಷಿ ತಿರುವಲ್ಲಿದೆ, ಅದು ಕೊಡ್ತಾ ಇದ್ದೀನಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ. ವಾಲ್ಟಿ ಪಿಜನ್ ಗ್ರೂಪಿಂದ ಕೊಡ್ತಾ ಇರ್ತೀವಿ. ಇದೆರಡು ಬಂದ್ಬಿಟ್ಟು ವಾಲ್ಟಿ ಪಿಜನ್ ಗ್ರೂಪಿಂದ ಜೊತೆ ಪಟ್ಟ ಕೊಡ್ತಾ ಇದ್ದೀವಿ ಹಾರಿಸೋದಕ್ಕೆ. ಒಳ್ಳೆ ಟೈಮ್ ಮಾಡಿದ್ರೆ ಇದನ್ನೇ ಅವರು ನೆಕ್ಸ್ಟ್ ಜೊತೆ ಮಾಡ್ಕೊಂಡು ಫ್ಯೂಚರ್ಗೆ ಒಳ್ಳೆ ಅಕ್ಕಿಗಳು ಮಾಡ್ಕೊಬೋದು. ಈ ಜೊತೆ ಪಟ್ಟನ ವಾಲ್ಟಿ ಪಿಜನ್ ಗ್ರೂಪಿಂದ ಈ ಜೊತೆ ಪಟ್ಟ ಕೊಡ್ತಾ ಇರೋದು. ಚಾನಲ್ ಅವರೇ ಒಳ್ಳೆ ಅಕ್ಕಿ ಕೊಟ್ಟಿದ್ರ. ನೀವು ಅಕ್ಕಿ ಆಡ್ತೀವಿ, ನಾವು ಆಡಿದ್ಮೇಲೆ ನಿಮಗೆ ಹೇಳಿದ್ದೀವಿ. 3 ವರ್ಷದ ಎಲ್ಲ ಡೀಟೇಲ್ಸ್ ನಿಮಗೆಲ್ಲ ಹೇಳಿದ್ದೀನಿ, ವಿಡಿಯೋನು ಹಾಕಿದ್ದೀರಾ. ಒಳ್ಳೆ ಧನ್ಯವಾದಗಳು. ಒಳ್ಳೆ ಅಕ್ಕಿ ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್ ಮುಂದಿನ ವರ್ಷಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಅಲ್ಲಿ ದಿ ಬೆಸ್ಟ್ ಗಂಡುಗಳದ್ದು ವಿಡಿಯೋ ಆಗ್ತಿರೋದು. ಪ್ರತಿಯೊಂದು ಗಂಡನು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳು ನಮ್ಮ ಸಬ್ಸ್ಕ್ರೈಬರ್ಗೆ ಮುಂದಿನ ವರ್ಷ ಹಾರಿಸೋದಕ್ಕೆ ಒಂದು ಒಳ್ಳೆ ಲೈನ್ ಕೊಡೋಣ, ದಿ ಬೆಸ್ಟ್ ಅಕ್ಕಿಗಳು ಕೊಡೋಣ ಅಂತ ಇವತ್ತೊಂದು ವಿಡಿಯೋ ಮಾಡ್ತಾಯಿರೋದು. ಇದು ಬಂದ್ಬಿಟ್ಟು ಸುರ್ಮಿಯಲ್ಲಿ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸಖತ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಚಳಿ ಶೇಪು, ಒಳ್ಳೆ ಬಾಡಿ ಫಿಟ್ನೆಸ್ ಇರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ಗಂಡು ಬಂದ್ಬಿಟ್ಟು 6.5 ಗಂಟೆ ಹಾರಿರೋ ಗಂಡು. ಇದೇ ವರ್ಷ 6.5 ಗಂಟೆ ಹಾರಿರೋ ಗಂಡು. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಮಾಡುತ್ತೆ, ಆಟನೂ ಚೇಂಜ್ ಮಾಡ್ಕೊಳ್ಳುತ್ತೆ. ಬಾಜಿ ಲೆಕ್ಕಾಚಾರಕ್ಕೆ ಬಂದರೆ 2-3 ಬಾಜಿ ಇದಲ್ಲಿ ಒಂದೊಂದು ಸತಿ 1 ಬಾಜಿ ಮಾಡ್ಕೊಂಡು ಆಡುತ್ತೆ. ಆ 1 ಬಾಜಿ ಮಾಡ್ಕೊಂಡು ಆಡಿದ ದಿವಸ ಹಕ್ಕಿ ಸ್ವಲ್ಪ ಟೈಮಿಂಗ್ ಜಾಸ್ತಿ ಮಾಡುತ್ತೆ. 2-3 ಬಾಜಿ ಮಾಡಿದ ದಿವಸ ಒಂದು 6 ಗಂಟೆ 6-4 ಗಂಟೆ ಹಿಂಗೆ ಆಡುತ್ತೆ. ಪಲ್ಲ ಬಂದ್ಬಿಟ್ಟು 20 to 25 ನಿಮಿಷ ಪಲ್ಲ ಹೋಗುತ್ತೆ. 2.5 ವರ್ಷದ ಗಂಡು. ಯಾರೇ ಈ ಗಂಡ ಇಸ್ಕೊಂಡು ಟೂರ್ನಮೆಂಟಿಗೆ ಹಾರಿಸಿದ್ರೆ 5 ಅವರ್ ಆರಿಸಿ ಸಾಕು. ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಹೆಣ್ಣ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2.5 ಸಾವಿರ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್, ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಸುರ್ಮಿಯಲ್ಲಿ ಗಂಡು 2.5 ವರ್ಷದ ಗಂಡಿದು. ಇನ್ನೂ ಓಡಿಸ್ಕೊಂಬನ್ನಿ, ಇನ್ನೂ ಟೈಮಿಂಗ್ ಜಾಸ್ತಿ ಮಾಡ್ಕೊಂಬರುತ್ತೆ. ಸೂಪರ್ ಕ್ವಾಲಿಟಿ ಹಕ್ಕಿ ಇದು, ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಸುರ್ಮಿಯಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಲ ಬರುತ್ತೆ. ಶುಕ್ ತಿರಿ, ಉದ್ದ ತಿರಿಗಳು ಸ್ವಲ್ಪ ಕಿತ್ಕೊಟ್ಟಿದ್ದೆಲ್ಲ ನಾವು ಇಲ್ಲಿ ಬಂದಿದೆ. ಇಲ್ಲಿ ಹೊಡೆದಿರೋ ತಿರಿಗಳೆಲ್ಲ ಕಿತ್ಕೊಟ್ಬಿಡಿ ಒಂದು ರೌಂಡು. ಹೊಸ ತಿರಿ ಬರುತ್ತೆ. ಒಂದು ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಲೆಂತು ನೋಡ್ಬೋದು. ಸಖತ್ ಉದ್ದ ಲೆಂತ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಸ್ಟೋನ್ಸು, ಅಗ್ಲ ಕಣ್ಣು, ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು, ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಆ ಕಣ್ಣಲ್ಲಿ ರವೆ, ಕ್ರ್ಯಾಕ್ಸು, ಒಡಕಲು ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇನ್ನೂ ವಯಸ್ಸಾಗ್ತಿರಂಗೆ ಆ ಕ್ರ್ಯಾಕ್ಸು, ಒಡಕಲೆಲ್ಲ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತು ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಟಾಪ್ ಕ್ವಾಲಿಟಿಲಿರುತ್ತೆ. ಯಾರೇ ಇಸ್ಕೊಂಡ್ರೂ ಮುಂದಿನ ವರ್ಷ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಗಣ್ಣ. ರಿಂಗ್ ನಂಬರ್ 3473 ಫ್ರೆಂಡ್ಸ್. ಇದು ಆನೇಕಲ್ ರೇಗ್ದಾರಲ್ಲಿ ಗಂಡು. ಇದರದ್ದು ಲೈನಲ್ಲಿ ಇದರ ಅಣ್ಣ ಬಂದ್ಬಿಟ್ಟು
10:15 ಗಂಟೆ ಚಿಲ್ಲರೆ ಹಕ್ಕಿ ಆಡಿದೆ. ಈ ಗಂಡನ್ನ 6:45 ತನಕ ಬಿಟ್ಟಿದ್ದೀವಿ. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 25ಇಂದ 30 ನಿಮಿಷ ಪಲ್ಲ ಹೋಗ್ಬಿಟ್ಟು ಬರುತ್ತೆ. ಇನ್ನೂ ಓಡಿಸ್ಕೊಂಬಂದಿದ್ರೆ ಇನ್ನೂ ಟೈಮಿಂಗು ಜಾಸ್ತಿ ಆಗಿರೋದು, ಆಟನೂ ಚೇಂಜ್ ಆಗಿರೋದು, ಜಾಸ್ತಿ ಓಡ್ಸೋಕ್ಕೆ ಹೋಗಿರಲಿಲ್ಲ ನಾವು. ಇವಾಗ ಇದು ಬಂದ್ಬಿಟ್ಟು 2 ದಸ್ತದ ಗಂಡು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ. ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಸೂಪರ್ ಕ್ಲಾಸಾಗಿರುತ್ತೆ. ಆನೆಕಲ್ ರೆಗ್ದಾರಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಈ ಗಂಡನ್ನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನ್ಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಹಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಸೂಪರ್ ಕ್ಲಾಸ್ 1 ಆಗಿರುತ್ತೆ ಈ ಗಂಡು. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಆನೆಕಲ್ ರೆಗ್ದಾರಲ್ಲಿ ಗಂಡು ತೋರಿಸಿದೆ. ಸಿಂಗಲ್ ಟೇಲು ಚಡಿ ಬಾಲ ಇಲ್ಲಿ ನೋಡ್ಬೋದು. ಚುಪ್ ತಿರಿ, ಉದ್ದ ತಿರಿ, ಬಿಗಿ ತಿರಿಗಳು ನೋಡ್ಬೋದು. ಈಗ ಹಿಡಿದಿದ ತಕ್ಷಣ ಹಿಂಗೆ ಎಳ್ಕೊಳತ್ತೆ ತಿರಿನ. 2 ಸೈಡು ತಿರಿ ಹೊಡೆದಿದ್ದೀವಿ. ತಿರಿಗಳು ನೋಡ್ಬೋದು. ಸಕ್ಕ ಚುಪ್ ತಿರಿ, ಉದ್ದ ತಿರಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಯಾರೇ ಇಸ್ಕೊಂಡ್ರೂ ತಿರಿ ಕಿತ್ಕೊಂಡು ಆರಾಮಾಗಿ ಆಡಿಸ್ಬೋದು. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಕಂಡೀಷನ್ ಅಂತೂ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಸುತ್ತಲೂ ಫುಲ್ ಹರ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟಿ ಸೂಪರಾಗಿ ಮಾಡುತ್ತೆ. ಕಣ್ಣು ಒಳಗಡೆ ಫುಲ್ಲು ಡೀಪಾಗಿ ನೋಡಿದ್ರೆ ಕಪ್ಪು ಚುಕ್ಕೆಗಳು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಕ್ರ್ಯಾಕ್ಸು, ಒಡಕ್ಲನ್ನೋದು ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಆ ಕ್ರ್ಯಾಕ್ಸು, ಒಡಕ್ಲಂತ ಏನು ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಆ ಕ್ರ್ಯಾಕ್ಸು, ಒಡಕ್ಲನ್ನೋದು ಜಾಸ್ತಿ ಆಗುತ್ತೆ. ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ಟಾಪ್ ಕ್ವಾಲಿಟಿಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಮುಂದಿನ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಮಿಸ್ ಮಾಡ್ಕೊಬೇಡಿ. ಟಾಪ್ ಕ್ವಾಲಿಟಿಲಿ ಕೊಡ್ತಾಯಿದ್ದೀನಿ ಗಣ್ಣ. ರಿಂಗ್ ನಂಬರ್ 3549. ಫ್ರೆಂಡ್ಸ್, ಇದು ಆನೆಕಲ್ ರೆಗ್ದಾರಲ್ಲಿ ಗಂಡು. ಆಲ್ಮೋಸ್ಟ್ ಇವಾಗ 1 ದಸ್ತ ಕಂಪ್ಲೀಟ್ ಆಗಿರೋ ಗಂಡು. ಹಕ್ಕಿನ ನೀವು ಸುಮ್ಮನೆ ಕೈಯಿಂದ ಬಿಟ್ಟರೆ ಸಾಕು, ಅಂಥ ಸರ್ಕ್ಲಿ, ಅಂಥ ಗೆಟ್ಲಿ ಇರುತ್ತೆ. ಹಕ್ಕಿ ಹಂಗೆ ಸೀದಾ ರೆಕ್ಕೆ ಹಾಕ್ದಂಗೆ ಮೇಲಾಗ್ಬಿಡುತ್ತೆ. ಕಮ್ಮಿ ಅಂದ್ರೂ ಒಂದು 20-25 ಅಡಿ ಸೀದಾ ಮೇಲಾಗಿ ಒಂದು ಸತಿ ಚಕ್ಕರ್ಗೆ ಹೋಗೋ ಸ್ಟಾರ್ಟ್ ಮಾಡ್ತು ಅಂದರೆ ಹಕ್ಕಿ ಒಂದು 20-25 ನಿಮಿಷ ಚಕ್ಕರ್ಗೆ ಹೋಗಿ ಬರುತ್ತೆ. ಬಾಜಿ ಬಂದ್ಬಿಟ್ರು ಫುಲ್ ಕಂಟ್ರೋಲ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಜಾಸ್ತಿ ಇತ್ತು ಬಾಜಿ, ಇವಾಗ ಬಾಜಿ ಕಂಟ್ರೋಲ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಇವಾಗ 3-4 ಬಾಜಿಗೆ ಬಂದುಬಿಟ್ಟಿದೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಆಡಿರೋ ಟೈಮ್ ಬಂದ್ಬಿಟ್ಟು 5:15ಇಂದ 6 ಗಂಟೆ ತನಕ ಹಕ್ಕಿ ಆಡಿದೆ. ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗು ಜಾಸ್ತಿ ಆಗುತ್ತೆ. ಹಕ್ಕಿ ನೋಡ್ಬೋದು. ಫುಲ್ಲು ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆಲಿರುತ್ತೆ. ಜಾತಿ ಮಾಡ್ಕೊಳ್ಳೋರ್ಗು ಟಾಪ್ ಕ್ವಾಲಿಟಿ ಅಕ್ಕಿ, ಹಾರಿಸ್ಕೊಳ್ಳೋರ್ಗು ಸಖತ್ತು ಒಳ್ಳೆ ಕ್ವಾಲಿಟಿ ಅಕ್ಕಿ ಇದು. ಇನ್ನೂ ಓಡಿಸ್ಕೊಂಬಂದಂಗೆ ಟೈಮಿಂಗು ಜಾಸ್ತಿ ಆಗುತ್ತೆ. ಹಕ್ಕಿನ ನೀವು ಎಷ್ಟೇ ಸತಿ ಹಿಡ್ದು ಬಿಟ್ಟರೆ ಇಲ್ಲಿ ನೋಡ್ಬೋದು. ಇಲ್ಲಿ ಫುಲ್ಲು ಹಿಂಗೆ ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಅಗ್ಲ ಎದೆ ಇರುತ್ತೆ. ಕ್ವಾಲಿಟೀಸು, ಕಂಡೀಷನ್ ನೋಡ್ಬೋದು. ಸ್ವಲ್ಪ ಮೊದಲು ಏಟ್ ಜಾಸ್ತಿ ಇತ್ತು, ಇವಾಗ ಏಟೆಲ್ಲ ಫುಲ್ ಕಂಟ್ರೋಲಿಗೆ ಬಂದು 2-3 ಬಾಜಿಗೆ ಬಂದುಬಿಟ್ಟಿದೆ. 2-3 ಬಾಜಿಗೆ ಮಾಡಿದಾಗಿಂದ ನಾನು ಹಕ್ಕಿ ಪಲ್ಲ ಚೆನ್ನಾಗಿ ಹೋಗ್ತಾಯಿದೆ. ದೂರಪರ ಸಖತ್ತಾಗಿ ಬರುತ್ತೆ. ಮೀಡಿಯಮ್ ಕೈ ಆಟ, ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ. ಮೀಡಿಯಮ್ ಕೈ ಆಟ. ರೆಕ್ಕೆ ಎಲ್ಲ ಫುಲ್ ಇದೆ. ರೆಕ್ಕೆ ಜೊತೆನೇ ಕೊಡ್ತೀನಿ. ರೆಕ್ಕೆ ಹೊಡೆಯಲ್ಲ ನಾವು ಇದಕ್ಕೆ, ರೆಕ್ಕೆ ಜೊತೆನೇ ಕೊಡ್ತೀನಿ. 15ರಿಂದ 20 ದಿನದೊಳಗಡೆಲ್ಲ ನೀವು ಅಕ್ಕಿನ ಹಾರಿಸ್ಕೊಬೋದು. ಜೊತೆ ಮಾಡೋಕ್ಕೆ ಹೋಗ್ಬೇಡಿ. ಹಾರಿಸ್ಕೊಳ್ಳೋರು ಜೊತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಿಂಗಲ್ ಅಕ್ಕಿ ಇಟ್ಬಿಟ್ಟೇ ಆಡಿಸ್ಕೊಳ್ಳಿ. ಜಾತಿ ಮಾಡ್ಕೊಳ್ಳೋರು ಬೇಕಾದ್ರೆ ಡೈರೆಕ್ಟ್ ಜೊತೆ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ. ಹಾರಿಸ್ಕೊಳಕ್ಕೆ ಹೋಗೋರು ಜೊತೆ ಮೇಲೆ ಆಡಿಸ್ಕೊಳಕ್ಕೆ ಹೋಗಬೇಡಿ, ಆಟ ಬಿಟ್ಬಿಡುತ್ತೆ. ಸಿಂಗಲ್ ಅಕ್ಕಿ ಇಟ್ಬಿಟ್ಟೇ ಅಭ್ಯಾಸ ಮಾಡಿಸಿ, ಬೇಗ ಕಳ್ಳಾಗತ್ತೆ. ಚೋರಿ ಲೈನು ತುಂಬ ಚೆನ್ನಾಗಿದೆ.
15 ದಿನದಲ್ಲೆಲ್ಲ ಹಕ್ಕಿ ಕಳ್ಳ ಆಗ್ಬಿಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೆಕಲ್ ರೇಗ್ದಾರ್ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಈಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಹೆವಿ ಸರ್ಕ್ನಿ ಇರುತ್ತೆ ಹಕ್ಕಿ. ಇದು ಹಕ್ಕಿ ಕೈಯಿಂದ ಬಿಟ್ಟರೆ ಸಾಕು, ಒಂದು 25-30 ಅಡಿ ಮೇಲಾಗ್ಬಿಡುತ್ತೆ. ಸೀದಾ ಪಲ್ಲಾಗಿ ಹೋಗ್ಬಿಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಶುದ್ಧ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರಡ್ಕೊಂಡಿರುತ್ತೆ. ಅದ್ರ ಜೊತೆಗೇ ಅದು ಪಕ್ಕದಲ್ಲಿ ನೋಡ್ಕೊಳ್ಳಿ, ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕ್ಲು ಜಾಸ್ತಿ ಆಗುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋರ್ಗು ಟಾಪ್ ಹಕ್ಕಿ, ಪ್ಲಸ್ಸು ಹಾರಿಸ್ಕೊಳ್ಳೋರ್ಗು ಸಿಕ್ಕಾಪಟ್ಟೆ ಸೂಪರ್ ಅಕ್ಕಿ ಆಗುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ರಿಂಗ್ ನಂಬರ್ 3253. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೂಪರ್ ಎಕ್ಸ್ಟ್ರೀಮ್ ಕ್ವಾಲಿಟಿಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಫುಲ್ಲು ಕಪ್ಪು ಶೇಡಲ್ಲಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗಿ, ಆ ಕಪ್ಪು ಕಾರ್ಬನ್ ಶೇಡ್ ಜಾಸ್ತಿ ಆಗಿ ಫುಲ್ಲು ಕಣ್ಣು ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಇದು ಒಂದು ಸೈಡ್ ಕಣ್ಣು, ಇನ್ನೊಂದು ಸೈಡ್ ಕಣ್ಣು ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕಾಗಿ ಹರಡ್ಕೊಂಡಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಬಾದಾಮಿ ಶೇಡ್ ಕಣ್ಣೊಳಗಡೆ ನೋಡ್ಬೋದು. ಕ್ರ್ಯಾಕ್ಸು ಒಡಕಲು ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದು ಇನ್ನೊಂದು ಸೈಡ್ ಕಣ್ಣು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಕಣ್ಣು ತೋರಿಸಿದ್ದೀನಿ. ಇದು ಬಂದ್ಬಿಟ್ಟು ಬೂರಿಯಲ್ಲಿ ತಿರಾವಲ್ ಗಂಡು. ಇದೇ ಗಂಡು 6-6:15 ಗಂಟೆ ಹಿಂಗೆ ಹಾರಿರೋ ಗಂಡು. ಬಾಜಿ ಜಾಸ್ತಿ ಮಾಡ್ಕೊಂಡ್ಮೇಲೆ ಹಕ್ಕಿ ಒಂದು ವಾರದಲ್ಲಿ ಕಂಟ್ರೋಲಿಗೆ ಬಂತು. ಮತ್ತೆ ಬಾಜಿ ಜಾಸ್ತಿ ಮಾಡ್ಕೊಳ್ತು. ಜಾತಿ ಮಾಡ್ಕೊಳ್ಳೋಕ್ಕೆ, ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳೋಕ್ಕೆ ಇಸ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗತ್ತೆ. ಆಡಿಸ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಬಾಜಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೆ ಗಂಡಿದು. ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊತೀರಾ ಅಂದರೆ ತುಂಬ ಒಳ್ಳೆ ಗಂಡು. 6-6:15 ಗಂಟೆ ಆಡ್ತು. ಬಾಜಿ ಜಾಸ್ತಿ ಇರೋದಕ್ಕೆ ಟೈಮಿಂಗು ಕಮ್ಮಿ ಆಡಿದೆ. ಬಾಜಿ ಕಂಟ್ರೋಲ್ ಮಾಡಿದ್ರೆ ಟೈಮಿಂಗು ಜಾಸ್ತಿ ಆಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡಾಗತ್ತೆ. ರೋಷನಲ್ಲಿ, ಸಬ್ಜಾ ಅಲ್ಲಿ, ಬೂರಿಯಲ್ಲಿ ಹೆಣ್ಗಳಿದ್ರೆ ನೀವು ಹಾಕ್ಕೊಂಡು ಒಳ್ಳೆ ಲೈನ್ ಮಾಡ್ಕೊಬೋದು. ತಿರಾವಲ್ಗಳಿದ್ರೇನು ತಿರಾವಲ್ಗಳು ಹಾಕ್ಕೊಳ್ಳಿ. ಒಳ್ಳೆ ಬಂದ ಜೊತೆ ಮಾಡ್ಕೊಂಡು ಪಟ್ಟಾಗಳು ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು. ಸ್ವಲ್ಪ ಏಟು ಕಮ್ಮಿ ಇರೋ ಹೆಣ್ಣು ಹಾಕ್ಕೊಳ್ಳಿ. ಪಟ್ಟಾಗಳಲ್ಲಿ ಆಟೋಮೆಟಿಕ್ಕಾಗಿ ಏಟು ಜಾಸ್ತಿ ಬರುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬೂರಿಯಲ್ಲಿ ತಿರಾವಲ್ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಬೂರಿ ತಿರಾವಲ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ. ತಿರಿಗಳು ನೋಡ್ಬೋದು. ಆಲ್ಮೋಸ್ಟು ಬಾಲ ತನಕ ಬಂದ್ಬಿಟ್ಟಿದೆ. ಯಾಕಂದರೆ ಚೂಪ್ ತಿರಿ, ಉದ್ದ ತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ನು ಚೆನ್ನಾಗಿದೆ. 2 ಸೈಡಿಗೆ ತಿರಿ ಫುಲ್ ಇದೆ. ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಳ್ಳೋರು ಆರಾಮಾಗಿ ಬಿಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಒಡಕಲು ಕಣ್ಣು. ರಿಂಗ್ ನಂಬರ್ 3416. ಫ್ರೆಂಡ್ಸ್, ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆನ ನೋಡ್ಬೋದು. ಮುಂದೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ. ಸಬ್ಜಾ ಅಲ್ಲಿ ಗಂಡು ರೆಡಿಯಾಗೆ
ಈ ಅಕ್ಕಿ ಇವಾಗ ಆಡಿರೋ ಟೈಮ್ ಬಂದ್ಬಿಟ್ಟು 6 ಗಂಟೆ ಚಿಲ್ಲರೆ ಬಂದ್ಬಿಟ್ಟಿದೆ. ಅಕ್ಕಿ ರೆಕ್ಕೆ ಬಾಲ ಏನು ಹೊಡೆದಿಲ್ಲ. ನೀವು ಎಷ್ಟೇ ಸತಿ ಅಕ್ಕಿನ ಹಿಂಗೆ ಹಿಡಿದ್ಬಿಟ್ರೇನು ಶೇಪ್ ನೋಡ್ಬೋದು, ಶೇಪ್ನ ಬಿಟ್ಕೊಡಲ್ಲ. ಅದು ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ, ಎದೆನ ಮುಂದೆ ಮಾಡ್ಕೊಂಡು ನಿಂತ್ಕೊಳ್ಳುತ್ತೆ, ಚಡಿ ಶೇಪಲ್ಲಿರುತ್ತೆ. ಬಾಜಿ ಲೆಕ್ಕಾಚಾರಕ್ಕೆ ಬಂದರೆ ಈ ಗಂಡಲ್ಲಿ 4 ರಿಂದ 5 ಬಾಜಿ ಬರುತ್ತೆ. ಸರ್ಕನಿ ಚೆನ್ನಾಗಿದೆ, ಗೇಟ್ಲಿ ಚೆನ್ನಾಗಿದೆ. ಒಂದೊಂದು ಏಟ್ಗೂ ಅಕ್ಕಿ 10 ರಿಂದ 15 ಅಡಿ ಮೇಲಾಗತ್ತೆ. ಪಲ್ಲ ಹೋದರೆ ಒಂದು ಸತಿ ಹೋದರೆ ಪಲ್ಲ 15 ರಿಂದ 20 ನಿಮಿಷ ಪಲ್ಲ ಉಡ್ಬರುತ್ತೆ. ದೂರ ಪರ ಚೆನ್ನಾಗಿ ಉಡ್ಬರುತ್ತೆ. ಗಾಳಿಗೆಲ್ಲ ತುಂಬಾ ಒಂದು ಒಳ್ಳೆ ಆಟ ಇದೆ. ಇದೇ ಅಕ್ಕಿನ ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ರೈಸ್ ಆಗತ್ತೆ, ಅಕ್ಕಿ ಆಡೋ ಸ್ಟೈಲು ಚೇಂಜ್ ಆಗತ್ತೆ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ. ರೆಕ್ಕೆ ಜೊತೆನೇ ಕೊಡ್ತೀನಿ, ರೆಕ್ಕೆನ ಹೊಡೆಯೋಕ್ಕೋಗಲ್ಲ, ರೆಕ್ಕೆ ಜೊತೆನೇ ಕೊಡ್ತೀನಿ. ಯಾರೇ ಈ ಅಕ್ಕಿನ ಇಸ್ಕೊಂಡ್ರೂ 20 ದಿನದಲ್ಲೆಲ್ಲ ಈ ಅಕ್ಕಿನ ಹಾರಿಸ್ಕೊಬೋದು. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿದೆ. ಲೈನು ಅಷ್ಟೇ ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಯಾರೇ ಇದನ್ನ 5 ಅವರ್ ಟೂರ್ನಮೆಂಟ್ಗೆ ಹಾರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸಬ್ಜಾ ಗಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಸಬ್ಜಾ ಗಂಡು. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ತುಂಬ ಲಾಂಗ್ ಆಗತ್ತೆ. ಯಾಕಂದರೆ ಒಳ್ಳೆ ಲೈನ್ ಅಕ್ಕಿ ಇದು. ಈ ಲೈನಲ್ಲಿ ಕಮ್ಮಿ ಅಂದ್ರೂ 8-9 ಗಂಟೆ ಅಕ್ಕಿಗಳು ಆಡಿದೆ. ಇದು ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗು ಜಾಸ್ತಿ ಆಗತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಸಬ್ಜಾ ಗಂಟು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಸೂಪರ್ ಆಗಿದೆ. 2 ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. 15 ರಿಂದ 20 ದಿನದಲ್ಲೆಲ್ಲ ನೀವು ಅಕ್ಕಿನ ಹಾರಿಸ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಆಗಿರುತ್ತೆ. ಗುಂಡ ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಗ್ರೇ ಕಲರಲ್ಲಿ ಫುಲ್ ಪುತ್ಲಿ ಹರ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ಇವಾಗ ಏನು ಸ್ಟಾರ್ಟ್ ಆಗಿದೆ, ಇವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲಂದು ಕಣ್ಣು ಪೂರ್ತಿ ತುಂಬ್ಕೊಂಡು ಕಪ್ಪು ಒಡಕಲಿಗೆ ಕಣ್ಣು ಟರ್ನ್ ಆಗತ್ತೆ. ಇನ್ನು ಚಿಕ್ಕಗಂಡಿದು ಇನ್ನೂ ವಯಸ್ಸಾಗ್ತಾರಂಗೆ ಆ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಯಾರೇ ಇಸ್ಕೊಂಡ್ರೂ ಒಳ್ಳೆ ಲೈನ್ ಮಾಡ್ಕೊಬೋದು. ಈ ಗಂಡಲ್ಲಿ ಮಿಸ್ ಮಾಡ್ಕೊಬೇಡಿ. ಟಾಪ್ ಕ್ವಾಲಿಟಿಯಲ್ಲಿ ಸಬ್ಜಾ ಗಂಡು. ರಿಂಗ್ ನಂಬರ್ 3515. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಅಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.